ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮತ್ತಾಯ 3ನೇ ಅಧ್ಯಾಯ 2ನೇ ವಾಕ್ಯ. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಮಗು ಕೆಳಗೆ ಕೂತುಕೊಂಡು ಆಟವಾಡುತ್ತಿತ್ತು. ತುಂಬಾ ಸಂತೋಷವಾಗಿ ಆಟವಾಡುತ್ತಿತ್ತು. ಅದು ಆಟ ಆಡುವಾಗ ಒಂದು ಹುಡುಗ ಬಂದು ಅದನ್ನು ಆಟ ಆಡಿಸಲು ಹೋಗಿ ಅಳಿಸಿಬಿಟ್ಟ. ಅದು ಅಳುತ್ತಾ ತಕ್ಷಣವೇ ಓಡಲು ಪ್ರಾರಂಭಿಸಿತು. ಈ ಮಗು ಯಾರ ಬಳಿಗೆ ಓಡ್ತಾ ಇದೆ ಎಂಬುದಾಗಿ ನೋಡುತ್ತಿದ್ದೆ. ಪಕ್ಕದಲ್ಲಿದ್ದ ಒಬ್ಬ ಸ್ತ್ರೀ ಮಗುವಿಗೆ ಚಾಕ್ಲೇಟ್ ಅನ್ನು ಕೊಡುತ್ತೇನೆಂಬುದಾಗಿ ಕರೆದುಕೊಳ್ಳಲು ಹೋದ್ಲು. ಆ ಮಗು ಆಕೆಯ ಬಳಿಗೂ ಹೋಗಲಿಲ್ಲ. ಇನ್ನೊಬ್ಬ ವ್ಯಕ್ತಿ ಬಾ ಎತ್ತಿಕೊಳ್ತೇನೆ, ಅವನಿಗೆ ಹೊಡಿತೀನಿ ಬಾ ಎಂಬುದಾಗಿ ಎತ್ತಿಕೊಳ್ಳಲು ಹೋದ. ಆದರೆ ಆ ಮಗು ಆ ವ್ಯಕ್ತಿಯ ಬಳಿಗೂ ಹೋಗಲಿಲ್ಲ. ಈ ಮಗು ಯಾರ ಬಳಿಗೆ ಹೋಗ್ತಾ ಇದೆ ಎಂಬುದಾಗಿ ನೋಡುತ್ತಿದ್ದೆ. ಆ ಮಗು ಹೋಗಿ ಒಬ್ಬ ವ್ಯಕ್ತಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು. ಆ ವ್ಯಕ್ತಿ ಎತ್ತುಕೊಂಡು ಸಮಾಧಾನ ಮಾಡಿ ಅದನ್ನು ಆಟ ಆಡಿಸಿದ. ಆ ಮಗು ತನ್ನ ದುಃಖವನ್ನೆಲ್ಲ ಮರೆತು ಬಿಟ್ಟಿತು. ತನ್ನಲ್ಲಿದ್ದ ಭಯವೂ ಹೋಯಿತು. ಸಂತೋಷದಿಂದ ಆ ಮಗು ಆ ವ್ಯಕ್ತಿಯೊಂದಿಗೆ ಆಟವಾಡಲು ಪ್ರಾರಂಭಿಸಿತು. ಆ ಮಗು ಇಷ್ಟು ಸಂತೋಷವಾಗಿ ಯಾರೊಂದಿಗೆ ಆಟವಾಡುತ್ತಿದೆ ಎಂದು ನೋಡಿದಾಗ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರ ತಂದೆಯೇ ಆಗಿದ್ದ. ಪ್ರಿಯರೇ, ಈ ಲೋಕವು ತುಂಬ ಸುಂದರವಾಗಿದೆ. ಇಲ್ಲಿನ ಐಶ್ವರ್ಯ, ಅಂತಸ್ತು, ಅಧಿಕಾರ ಎನ್ನುವಂಥ ಆ ಮಗುವಿನ ಬಳಿಯಲ್ಲಿದ್ದಂಥ ಆಟದ ವಸ್ತುಗಳಂತೆ ಇರುವ ಈ ವಿಚಾರಗಳು ನಮ್ಮನ್ನು ತುಂಬ ಆಕರ್ಷಣೆಗೆ ಒಳಪಡಿಸುತ್ತವೆ. ಅವುಗಳಿಗಾಗಿ ನಾವು ಶ್ರಮಿಸ್ತೇವೆ, ಎಲ್ಲವನ್ನ ಮಾಡ್ತೇವೆ. ಆದರೆ ಅವುಗಳಿಂದ ನಿಜ ಸಂತೋಷವಾಗಲಿ, ನೆಮ್ಮದಿಯಾಗಲಿ, ಸಮಾಧಾನವಾಗಲಿ ದೊರೆಯುವುದಿಲ್ಲ. ಅದರ ಬದಲಿಗೆ ನಮಗೆ ಚಿಂತಾ ಭಾರಗಳು ಹೆಚ್ಚುತ್ತವೆ. ನಮ್ಮ ಮನಸ್ಸಿನಲ್ಲಿ ಅಶಾಂತಿ, ನೆಮ್ಮದಿ ಇಲ್ಲದ ಜೀವಿತಗಳು ಮೂಡುತ್ತವೆ. ಆಗಲಾದರೂ ನಾವು ಸತ್ಯವನ್ನು ಅರಿತು ಈ ಲೋಕದಲ್ಲಿ ಜೀವಿಸಲು ಯಾವುದೇ ವಿಚಾರಗಳಲ್ಲ, ನಿಜ ದೇವರು ನನ್ನ ತಂದೆಯೇ ಪ್ರಮುಖರಾದವರು ಎಂಬುದನ್ನು ಅರಿತುಕೊಂಡು ಜೀವಿಸಬೇಕಾಗಿದೆ. ಹಾಗಾಗಿ ಸುತ್ತಲೂ ಜೀವಿಸುವಾಗ ಸುಳ್ಳು ಹೇಳುವಂತಹ ಪ್ರಸಂಗಗಳು ಬರ್ತವೆ. ಮೋಸ ಮಾಡಿ ಪಡೆದುಕೊಳ್ಳುವಂತಹ ಒಂದು ಕ್ಷಣಗಳು ದೊರೆಯುತ್ತವೆ. ಆದರೆ ನಾವುಗಳು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ? ಈ ಲೋಕದಲ್ಲಿ ಸುಳ್ಳು, ಮೋಸಗಳೆಂಬಂತಹ ಆ ಸಿಹಿ ತಿನಿಸುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಾ? ಅಥವಾ ವಸ್ತುಗಳಂತಿರುವಂತಹ ಈ ಶ್ರೀಮಂತಿಕೆಗಾಗಿ ಓಡ್ತಾ ಇದ್ದೀವಾ? ಕ್ಷಣ ಕ್ಷಣದ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಮರ್ಥ್ಯವನ್ನು, ಶಕ್ತಿಯನ್ನು ಉಪಯೋಗಿಸಿಕೊಂಡು ಓಡ್ತಾ ಇದ್ದೀವಾ? ಅದನ್ನೆಲ್ಲವನ್ನು ಬಿಟ್ಟು ನಿಜ ದೇವರ ಬಾಹುವಿನಲ್ಲಿ ನಿಜ ಸಂತೋಷ, ನೆಮ್ಮದಿ, ಸಮಾಧಾನಗಳನ್ನು ಪಡೆಯಲು ಓಡೋಣ. ಏಕೆಂದರೆ ಅವರ ಬಾಹುವು ಅತಿ ಉನ್ನತವಾದಂಥದ್ದು. ಅವರ ಬಳಿಯಲ್ಲಿರುವಂತಹ ಸಂತೋಷ, ನೆಮ್ಮದಿ, ಸಮಾಧಾನಗಳು ಈ ಲೋಕದಲ್ಲಿ ಎಲ್ಲೂ ದೊರೆಯದಂಥವುಗಳು. ಹಾಗಾಗಿ ನಿಜ ಸಂತೋಷಕ್ಕಾಗಿ ಶ್ರಮಿಸೋಣ, ನಿಜ ನೆಮ್ಮದಿಗಾಗಿ, ಸಮಾಧಾನಕ್ಕಾಗಿ ಓಡೋಣ. ನಿಜವಾದಂತಹ ಜೀವಿತ ನಮ್ಮದು ಎಲ್ಲಿದೆಯೋ ಆ ಒಂದು ಜೀವಿತವು ಯಾರೊಂದಿಗೆ ಬದುಕಬೇಕೋ ಅವರಲ್ಲಿ ನೆಲೆಗೊಳ್ಳಲು ಓಡೋಣ. ಏಕೆಂದರೆ ಈ ಭೂಲೋಕವು ಕೊನೆಯವರೆಗೂ ನಮ್ಮನ್ನು ಉಳಿಸಿಕೊಳ್ಳುವುದಿಲ್ಲ, ಅರ್ಧದಲ್ಲಿಯೇ ನಮ್ಮನ್ನು ಕೈ ಬಿಟ್ಟು ಬಿಡುತ್ತದೆ. ಆದರೆ ನಿತ್ಯಕ್ಕೂ ನಮ್ಮನ್ನು ಎತ್ತಿಕೊಂಡು ಕರೆದೊಯ್ಯುವಂತಹ ಒಂದು ಆಶ್ರಯ ದುರ್ಗವಿದೆ ಎಂದರೆ ಅದು ದೇವಾದಿ ದೇವನು ಮಾತ್ರ. ಹಾಗಾಗಿ ಆತನಲ್ಲಿಯೇ ಆಶ್ರಯವನ್ನು ಬಯಸುತ್ತಾ ಆತನಲ್ಲಿಯೇ ನಂಬಿಕೆ, ದೇವರ ಕಡೆಗೆ ಅಭಿಮುಖರಾಗಿ ಜೀವಿಸೋಣ. ಜೈ ಯೇಸು ಕ್ರಿಸ್ತ.